ಮಾಡಿ. 7 ಗಂಟೆ ನಂತರ ಒಂಥರ ಮಜಾ ಅಂತ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಬೆಳಿಗ್ಗೆ ಸುಮಾರು 10:30 ಇವಾಗ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ಈ ತರ ಕ್ಯಾಮ್ರಾ ಮುಂದೆ ನಿಂತು ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಇವತ್ತಿಗೆ ಸ್ವಲ್ಪ ಪಕ್ಕದ ಮನೆ ಅಲ್ಲಿ ಗ್ರಾನೈಟ್ ಕಟ್ ಮಾಡ್ತಾ ಇದ್ರಲ್ವಾ, ಆ ಸೌಂಡ್ ಕೂಡ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಆಯ್ತಾ ಬಂತು ಅಂತ ಅನ್ಕೊಂಡಿದೀನಿ. ಅಂದ್ರೆ ಗ್ರಾನೈಟ್ ಕೆಲಸ ಎಲ್ಲ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾಗಿ ಸ್ವಲ್ಪ ಕಡಿಮೆ ಇದೆ ಸೌಂಡ್. ಆದ್ರೂ ಬೆಳಿಗ್ಗೆಲ್ಲ ಕಟಿಂಗ್ ನಡೀತಾ ಇತ್ತು. ನಮ್ಮನೆಯವರು ಕಾರ್ ಕವರ್ ತಂದಿದ್ರು, ಫ್ಲಿಪ್ಕಾರ್ಟ್ ಇಂದ ತರಿಸಿದ್ರು. ನೋಡೋಣ ಹೆಂಗಿದೆ ಅಂತ. ಇದು ಬಂದು ಕಾರ್ ಕವರ್ ಆಯ್ತಾ. ನಾವು ರೋಡ್ ಸೈಡ್ ಅಲ್ಲಿ ಕಾರ್ ನಿಲ್ಸೋದ್ರಿಂದ ತುಂಬಾ ಧೂಳಾಗ್ತಾ ಇತ್ತು, ಹಾಗಾಗಿ ಕವರ್ ತರಿಸೋಣ ಅಂತ ತರಿಸಿದೀವಿ. ಲಾಸ್ಟ್ ಟೈಮ್ ಕೂಡ ನಮ್ದು ಒಂದ್ ಕಾರ್ ಇದ್ದಾಗ ಅದಕ್ಕೂ ಇತ್ತು. ನಂತರ ಆ ಕಾರ್ ಕೊಡುವಾಗ ಕವರ್ ಎಲ್ಲ ಕೊಟ್ಬಿಟ್ಟಿದ್ವಿ ನಾವು. ಇದ್ರದ್ದು ಲಿಂಕ್ ಬೇಕಂತಂದ್ರೆ ಹಾಕಿರ್ತೀನಿ ಆಯ್ತಾ. ಕ್ವಾಲಿಟಿ ತುಂಬಾ ಚೆನ್ನಾಗಿ ಬಂದಿದೆ. ಕವರ್ ಹಾಕಿದ್ರು ತೆಗಿಯೋದಕ್ಕೆ ಕಷ್ಟನೇ, ಧೂಳೆಲ್ಲ ಆದಾಗ. ನೋಡ್ಬೇಕು ಏನ್ ಮಾಡೋದು ಅಂತ. ಇದ್ರ ಕಾರ್ ಹಾಕಿದಾಗ ನಾನು ತೋರಿಸ್ತೀನಿ. ಇವಾಗ ಫುಲ್ ಬಿಡ್ಸೋದಿಲ್ಲ ಆಯ್ತಾ, ಮತ್ತೆ ಫುಲ್ ಬಿಟ್ಬಿಟ್ರೆ ನನ್ಗೆ ಮಡ್ಸೋದು ಕಷ್ಟ ಅಂತ ಅನ್ಸ್ತದೆ. ಹಾಗಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಲಿಂಕ್ ಬೇಕಂತಂದ್ರೆ ಕೊಟ್ಟಿರ್ತೀನಿ ಆಯ್ತಾ. ಇದ್ರದ್ದು ಇಲ್ಲಿ ನೋಡಿ, ಈ ತರ ಅಂದ್ರೆ ಹಾಕಿ ಅದನ್ನ ಕಟ್ ಮಾಡೋದಕ್ಕೆ ಕೊಟ್ಟಿರೋದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ, ಫಿಕ್ಸ್ ಮಾಡೋದಕ್ಕೆ ಇನ್ನ ಒಂದ್ ಇದಿರ್ತದೆ, ಅದಕ್ಕೆ ಇದೆಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಲಿಂಕ್ ಅನ್ನ ಕೊಟ್ಟಿರ್ತೀನಿ. 2 ವೀಲರ್ದು ಕೂಡ ಸಿಗ್ತದೆ. ಈ ಆಫ್ಲೈನ್ ಗಿಂತ ಆನ್ಲೈನ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ. ಹಾಗಾಗಿ ತರಿಸಿರುವಂತದ್ದು. ನಮ್ಮನೆಯವರು 2 ದಿನ ಸಿರ್ಸಿ ಜಾತ್ರೆ ಹೋಗಿದ್ರು. ಒಂದಿನ ಇವ್ರ ಅಣ್ಣ ಮತ್ತೆ ಯಾರು ಫ್ರೆಂಡ್ಸ್ ಸೇರ್ಕೊಂಡು ಹೋಗಿದ್ರು. ಇನ್ನ ಒಂದಿನ ಇವ್ರ ಫ್ರೆಂಡ್ ಫ್ಯಾಮಿಲಿ ಜೊತೆ ಹೋಗಿದ್ರು. ಸೌಂಡ್ ಇವಾಗ ತಾನೇ ಸೌಂಡ್ ಸ್ಟಾಪ್ ಆಯ್ತು. 2ನೇ ಬಾರಿ ಜಾತ್ರೆಗೆ ಹೋದಾಗ ಇದು ತಂದಿದ್ರು. ನಿನ್ನೆ ಹೋಗಿದ್ರು ಇವರು ಫ್ಯಾಮಿಲಿ, ಅವ್ರ ಫ್ರೆಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗಿದ್ರು. ಇದು ತಂದಿದ್ರು. ಸೆಟ್ಗೆ 20 ರೂಪೀಸ್. ಎಲ್ಲಾ ಕಡೆ ಜಾತ್ರೆನಲ್ಲೂ ಬರ್ತದೆ. ಮೊದಲನೇ ಬಾರಿಗೆ ಹೋದಾಗ ಇದು ತಂದಿದ್ರು. ಚಂದ ಅಂತ ಅನ್ಸ್ತು. ಈ ತರ ಯಾವ್ದು ಇಲ್ಲ ನಿನ್ನ ಹತ್ರ ಇಟ್ಕೋ ಅಂತ. 100 ರೂಪೀಸ್ ಡ್ರೆಸ್ ಅಂತ ಮಾಡ್ತಾ ಇದ್ರೆ ಅದು ಅಷ್ಟು ಕ್ವಾಲಿಟಿ ಇರಲಿಲ್ಲ. ಕ್ವಾಲಿಟಿ ಇರಲಿಲ್ಲ. ಜಾತ್ರೆನೆಲ್ಲ ಚಂದ ಬರೋದಿಲ್ಲ. ಇದಿರ್ಲಿ ಸ್ವಲ್ಪ ದಿನ. ನಂತರ ಪಾಪುಗೆ ಆಟ ಆಡೋದಕ್ಕೆ ಕೊಟ್ರೆ ಆಯ್ತು ಅಂತ ಹೇಳಿ ಪಾಪುಗೂ ಕೂಡ ಬಾವ ತಂದಿದ್ದಾರೆ. ಪಾಪುಗೇನೋ ಒಂದು ಪೆನ್ ತಂದು ಕೊಟ್ಟಿದ್ರು. ಅದರಲ್ಲಿ ತುಂಬಾ ಕಲರ್ಸ್ ಇದೆ ಆ ಪೆನ್ ನಲ್ಲಿ. ಇದೊಂದು ಸೆಟ್ ಇಷ್ಟೇ ತಂದಿರುವಂತದ್ದು. ನೀವೆಲ್ಲ ಜಾತ್ರೆಗೆ ಹೋಗಿ ಏನೇನ್ ಖರೀದಿ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಇವ್ರು ಹೇಳ್ತಾ ಇದ್ರು, ನಾನೇನಾದ್ರೂ ತಂದ್ರೆ ಮತ್ತೆ ಅದು ಸರಿ ಹೋಗಿಲ್ಲ ಅಂತ. ಈ ಹ್ಯಾಂಡ್ ಬ್ಯಾಗ್ ಎಲ್ಲ ತಂದ್ರೆ ಡ್ಯಾಮೇಜ್ ಎಲ್ಲ ಇದ್ರೆ ನನ್ಗಷ್ಟು ಗೊತ್ತಾಗೋದಿಲ್ಲ, ಹಂಗಾಗಿ ತರಲಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮೂರ್ ಜಾತ್ರೆ ಕೂಡ, ಈ ಮಂತ್ ಎಂಡ್ ಅಲ್ಲೇ ನಮ್ಮೂರ್ ಜಾತ್ರೆ. ಈ ಪ್ರಾಡಕ್ಟ್ ಅನ್ನ ನಾನು ಟ್ಯಾಗ್ ಮಾಡಿರ್ತೀನಿ ಆಯ್ತಾ. ಟ್ಯಾಗ್ ಮಾಡಿರ್ತೀನಿ. ನಿನ್ನೇನೋ ಮೊನ್ನೆನೇನೋ ಬಂತು ಪಾರ್ಸಲ್, ಆದ್ರೆ ನಾನು ವಿಡಿಯೋ ಮಾಡಿರ್ಲಿಲ್ಲ. ಇವತ್ತು ಗ್ರಹಣ ಅಂತ ಹೇಳ್ತಾ ಇದ್ದಾರೆ. ಗ್ರಹಣ 3 ಗಂಟೆಯಿಂದ 6:45ವರೆಗೂ ಏನೋ ಹೇಳ್ತಾ ಇದ್ದಾರೆ. ಇವತ್ತು ಗ್ರಹಣ ಆಚರಣೆ ಕೂಡ ಮಾಡಬೇಕು. ಇವಾಗ 1 ಗಂಟೆ ಒಳಗಡೆ ಊಟ ಮಾಡ್ಬೇಕು. ನಂತರ ರಾತ್ರಿ ಸ್ನಾನ ಮಾಡಿ ತಿಂಡಿ ತಿನ್ನೋರು ತಿನ್ಬಹುದು, ಊಟ ಮಾಡೋರು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಬ್ಬೊಬ್ರು ಆಚರಣೆ ಮಾಡ್ತಾರೆ, ಒಬ್ಬೊಬ್ರು ಆಚರಣೆ ಮಾಡೋದಿಲ್ಲ. ನಾನು ಇವತ್ತು ನಾನ್ ವೆಜ್ ಎಲ್ಲ ತಿನ್ನೋದಿಲ್ಲ. 1 ಗಂಟೆ ಒಳಗಡೆ ಅಂದ್ರೆ ಈ ಬೆಳಿಗ್ಗೆ ಹೊತ್ತು ಊಟ ಮಾಡೋದು ಅಂತ. ನಂತರ ಗ್ರಹಣ ಮುಗಿದ ನಂತರ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ಏನಾದ್ರು ಅಂದ್ರೆ ಊಟ ಮಾಡೋದಿದ್ರೆ ಮಾಡೋದು, ಇಲ್ಲ ಅಂತಂದ್ರೆ ಚಪಾತಿ ಏನಾದ್ರು ಮಾಡ್ಕೊಂಡು ತಿನ್ನೋದು ಅಂತ. ನೀವೆಲ್ಲ ಹೇಗೆ ಆಚರಣೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ. ಇವತ್ತು ಹೋಳಿ ಹುಣ್ಣಿಮೆ ಕೂಡ ಆಗಿತ್ತು, ಹಬ್ಬ ಕೂಡ. ಆದ್ರೆ ಇವತ್ತು ಆಚರಣೆ ಮಾಡ್ತಾ ಇಲ್ಲ ನಾವು. ನಾಳೆ ಕಲರ್ ಆಡೋರ್ಗೆ ಯಾವ್ದು ಹಬ್ಬ ಇರೋದಿಲ್ಲ. ಆದ್ರೂ ಹೌದು, ಬಣ್ಣ ಹಾಕೊಳ್ಬಾರ್ದು, ಮುಂಚೆ ಬರ್ತಾರೆ. ಸರಿ, ಹಾಗೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇತ್ತೀಚೆಗೆ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಇನ್ ಮುಂದೆ ಪ್ರತಿದಿನ ವಿಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೋಡೋಣ. ನಾವ್ ಹಂಗ್ ಮಾಡೋಲ್ಲ. ಕೊಡಿ. ಇದು ಪಾಪು ಖುಷಿಗಲ್ಲ ಮಗ ಹೆಂಗ್ ಮಾಡೋದು. ಇದು ಟೂತ್ ಪೇಸ್ಟ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಬೈ 2 get 20% ಆಫ್. ಎರಡನೇ ಇದ್ರಲ್ಲಿ ಇದೇನು ಚಲೋದು. ಇದು ಡಬಲ್ ರೆಡ್. ಎಂತ ಡಬಲ್ ರೆಡ್? ಟೂತ್ ಪೇಸ್ಟ್ ಜೆಲ್ ಟೂತ್ ಪೇಸ್ಟ್ ಅದು.
ಆಯುರ್ವೇದಿಕ್ ಜೆಲ್ ಆಯುರ್ವೇದಿಕ ಎರಡದೆ ಹ್ಮ್ ಇದಕ್ಕೆ ಲಾಭ ಆಯ್ತಾ? ಅಲ್ಲ ಲಾಭ ಪ್ರಶ್ನೆ ಅಲ್ಲ, ಸ್ಮೆಲ್ ಒಳ್ಳೆ ಅದ್ಯಾ? ಸ್ಮೆಲ್ ತಗೊಂಡು ಏನ್ ಮಾಡುತ್ತೆ, ಹಲ್ಲು ಒಳ್ಳೇದು ಅದು. ಇದು ಕೊಡು. ಮುದ್ದು ಕೊಡಿ. ನಿಂಗ್ ಬೇಕು ಮಗ? ಹಾ, ಚಲೋ ಹಾ? ಚಲೋ. ಚಲೋ. ಇದ್ರಲ್ಲಿ ಯಾವ್ದು ಕೆಮಿಕಲ್ ಇರೋದಿಲ್ಲ, ಅದ್ರ ಸಲುವಾಗಿ ರಿಸರ್ಚ್ ಮಾಡಿ ಇದು ತರ್ಸದ್ವಿ. ಫುಲ್ ಇಂಡಿಯನ್ ಇದು. ಕೆಮಿಕಲ್ ಮೊದ್ಲೆಲ್ಲ ಇದೇ ಬರ್ತಿತ್ತು. ಡಬಲ್ ಇದು ಮತ್ತೆ ವೀಕೋ ವಜ್ರದಂತಿ ಅಂತ ಹೇಳಿ ಬರ್ತಿತ್ತಲ್ಲ ಮತ್ತೆ, ಅದನ್ನು ಆರ್ಡರ್ ಹಾಕೋ ನೋಡ್ದೆ. ಆದ್ರೆ ಇದು ತರ್ಸೋ ಫಸ್ಟಿಗೆ, ಆಮೇಲೆ ತರ್ಸುವ ಅಂತ ನೋಡುದು. ಒಳ್ಳೇದದೇ. ನಾನು ವೇದ ಕಾಂತಿನ ವೇದ ಶಕ್ತಿನೇನೋ ಬಳಸ್ತೇನೆ. ಅದೆಲ್ಲ ಕಂಪನಿದು ಸ್ವಲ್ಪ ಫರ್ಟಿಲಿಟಿ ಪ್ರಾಬ್ಲಮ್ ಎಲ್ಲ ಬರ್ತದೆ ಅಂತ ಹೇಳ್ತಾರೆ. ಕೆಲವೊಂದು ವಿಡಿಯೋಸ್ ಎಲ್ಲ ರಿಸರ್ಚ್ ಮಾಡಿ ನೋಡಿ ತರ್ಸಿ. ಎಲ್ಲ ಆರ್ಗ್ಯಾನಿಕ್ ಕಡೆಗೆ ಮೂವ್ ಆಗ್ತಾ ಇದೀವಿ. ಸ್ಲೋಲಿ ನ್ಯಾಚುರಲ್ ಇರೋದೇ ತಗೊಳ್ಳುವಂತ. ಇದೆಷ್ಟು ಒಂದು 4 ತಿಂಗಳು ಬರುದು, 2 ತಿಂಗಳು. ಇವತ್ತು ಗ್ರಹಣ ಇತ್ತಲ್ವಾ, 3 ಗಂಟೆಯಿಂದ 6:45 ಅಂತ ಹೇಳ್ತಾ ಇದ್ರು ಆಯ್ತಾ. ಅಂತೂ ನಾವ್ 7 ಗಂಟೆವರೆಗೂ ಆಚರಣೆ ಮಾಡಿದೀವಿ. ಆಚರಣೆ ಅಂದ್ರೆ ಏನಿಲ್ಲ, ಅಂದ್ರೆ ಏನು ಊಟ ತಿಂಡಿ ನೀರು ಸೇವನೆ ಮಾಡಬಾರ್ದು, ಈ ತರ ಎಲ್ಲ ಅಂದ್ರೆ ಏನೇನ್ ಫಾಲೋ ಮಾಡ್ಬೇಕು ಅದನ್ನೆಲ್ಲ ನಾವು ಫಾಲೋ ಮಾಡಿದ್ವಿ ಅಷ್ಟೇನೆ. ನೀವೆಲ್ಲ ಹೇಗೆ ಗ್ರಹಣ ಆಚರಣೆ ಮಾಡಿದೀರಿ ಅಂತ ಕಾಮೆಂಟ್ ಮಾಡಿ. 7 ಗಂಟೆ ನಂತರ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಬಂದು ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿ ನಂತರ ನಾನಿಲ್ಲಿ ಕಿಚನ್ಗೆ ಬಂದಿದ್ದೆ. ನಾನು ನಾಳೆ ದೋಸೆ ಮಾಡೋಣ ಅಂತ ಹೇಳಿ ನೀರ್ ದೋಸೆ ಹಿಟ್ಟನ್ನ ರುಬ್ಬೋದಕ್ ಬಂದಿದ್ದೆ. ನಾನು ಯಾವಾಗ್ಲೂ ಸಾಮಾನ್ಯವಾಗಿ ನೀರ್ ದೋಸೆ ಹಿಟ್ಟನ್ನ ರುಬ್ಬಿ ಫ್ರಿಜ್ ಅಲ್ಲಿ ಇಟ್ಕೊಳ್ತೀನಿ, ನೆಕ್ಸ್ಟ್ ಡೇಗೆ ದೋಸೆ ಹಾಕೊಳ್ತೀನಿ. ಈ ತರ ನಮ್ಮನೆಯವ್ರು ಇವತ್ತು ದೋಸೆನೆ ಮಾಡ್ಬಿಡು ತಿನ್ನೋದಕ್ಕೆ, ಇವಾಗ ಇನ್ನೇನ್ ಮಾಡ್ಕೊಂಡ್ ತಿನ್ನೋದು, ರಾತ್ರಿ ಅಂದ್ರೆ 7:45 8 ಗಂಟೆ ಆಗ್ಬಿಟ್ಟಿತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬರುವಷ್ಟ್ರಲ್ಲಿ. ಹಂಗಾಗಿ ದೋಸೆ ಮಾಡ್ಬಿಡು ಅಂತ ಅಂದ್ರು. ನಾನು ಅಕ್ಕಿನ ಬೆಳಿಗ್ಗೆನೆ ನೆನೆ ಹಾಕಿಟ್ಟಿದ್ದೆ. ನಂತರ ಅಕ್ಕಿನ ಚೆನ್ನಾಗಿ ತೊಳ್ದು ಸ್ವಲ್ಪ ತೆಂಗಿನ ತುರಿ ಮತ್ತೆ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾನು ಹಿಟ್ಟನ್ನ ರುಬ್ಕೊಂಡೆ. ನಂತರ ಇಲ್ಲಿ ದೋಸೆ ಹಾಕ್ತಾ ಇದ್ದೀನಿ. ನಾನು ಕಾಯಿ ದೋಸೆ ಹಾಕುವಾಗ ಈ ತರ ಸ್ವಲ್ಪ ಈ ಮುಚ್ಚಳನ ಹಂಗೆ ಹಿಡ್ಕೊಂಡಿರ್ತೀನಿ, ಅಂದ್ರೆ ಸ್ವಲ್ಪ ಮುಚ್ಚಿದ ತರ. ಇಲ್ಲಾಂತಂದ್ರೆ ಎಲ್ಲಾ ಕಡೆ ಹರಡ್ತದೆ ಈ ನೀರ್ ದೋಸೆ ಹಾಕುವಾಗ. ತೆಂಗಿನಕಾಯಿ ತುಂಬಾ ಹಾಕ್ಬಾರ್ದು, ತೆಂಗಿನಕಾಯಿ ತುಂಬಾ ಹಾಕ್ಬಿಟ್ರೆ ದೋಸೆ ತವಾಗೆ ಅಂಟ್ಕೊಳ್ತದೆ. ಹಂಗಾಗಿ ನಾನು ತೆಂಗಿನಕಾಯಿನ ಸ್ವಲ್ಪ ಹಾಕಿರ್ತೀನಿ. ದೋಸೆ ಕೂಡ ರೆಡಿ ಆಯ್ತು. ರಾತ್ರಿ ನಾವು ದೋಸೆ ಬೆಲ್ಲ ತಿನ್ಕೊಂಡು ಹಂಗೆ ಮಲ್ಕೊಂಡ್ವಿ. ಕುಡಿಯೋದಕ್ಕೆ ಟೀ ಮಾಡಿದ್ದೆ. ನಾನ್ ಸಂಜೆ ಟೀ ಕುಡ್ತಿರ್ಲಿಲ್ಲ, ನನ್ಗೆ ತಲೆನೋವು ಅಂತ ಅನ್ಸ್ತಾ ಇತ್ತು. ಟೀ ಎಲ್ಲ ಕುಡ್ಕೊಂಡು ಮಲಗಿದ್ವಿ. ನೀವೆಲ್ಲ ಹೇಗೆ ಗ್ರಹಣ ಆಚರಣೆ ಮಾಡಿದ್ದೀರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ. ನನ್ಗೆ ತುಂಬಾ ಜನ ಇದನ್ನ ಮೂಢನಂಬಿಕೆ ಅಂತಾನು ಕೂಡ ಅನ್ಕೊಳ್ತಾರೆ. ಇನ್ನ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು. ಇಲ್ಲಿ ಮಂಗ ಬಂದಿತ್ತು ಆಯ್ತಾ, ಮರ ಹತ್ಕೊಂಡು ಕೆಳಗೆ ಅಂದ್ರೆ ಜಂಪ್ ಮಾಡ್ತಾ ಇತ್ತು. ಹತ್ತೋದು ಜಂಪ್ ಮಾಡೋದು, ಹತ್ತೋದು ಜಂಪ್ ಮಾಡೋದು ಮಾಡ್ತಾ ಇತ್ತು. ನೋಡೋದಕ್ ಒಂಥರ ಮಜಾ ಅಂತ ಅನ್ಸ್ತಾ ಇತ್ತು. ನಾನ್ ನಮ್ಮ ಮನೆಯವ್ರಿಗೆ ಕರ್ದ್ಬಿಟ್ಟು ತೋರ್ಸ್ದೆ, ನೋಡಿ ಮಂಗ ಎಲ್ಲ ಆಟ ಆಡ್ತಾ ಇದೆ ಅಂತ. ನಮ್ಮ ಮನೆಯವ್ರು ವಿಡಿಯೋ ಮಾಡಿರುವಂತಹ ಕ್ಲಿಪ್ಪಿಂಗ್ ಇದು ಆಯ್ತಾ. ನಮ್ಮನೆ ಹತ್ರ ತುಂಬಾ ಬರ್ತದೆ ಮಂಗ, ಯಾವಾಗ್ಲೂನು ಬರ್ತಾ ಇರ್ತದೆ. ಈ ವ್ಲಾಗ್ ಅನ್ನ ನಾನು 2 ಡೇಸ್ ಹಿಂದೆನೆ ಪಬ್ಲಿಷ್ ಮಾಡ್ಬೇಕಿತ್ತು ಆಯ್ತಾ. ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬಿಡ್ತು, ಹಂಗಾಗಿ ನಾನು ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ. ನಂತರ ಸ್ವಲ್ಪ ಆರಾಮಾಗಿ ನಂತರ ನಾನು ಇದೆಲ್ಲ ವಿಡಿಯೋ ಮಾಡ್ಕೊಂಡಿರೋದು. ಒಂದಿಷ್ಟು ಬಟ್ಟೆಗಳಿತ್ತು ವಿಡಿಯೋ ಮಾಡೋದಕ್ಕೆ, ಬಂದಿದ್ ಸ್ಟಾಕ್ ಎಲ್ಲ ಹಂಗೆ ಇತ್ತು. ವಿಡಿಯೋ ಮಾಡಿ ನಾನು ರಿಟರ್ನ್ ಹಾಕ್ಬೇಕಿತ್ತು, ಹಂಗಾಗಿ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಇನ್ನ ಒಂದು ಸ್ವಲ್ಪ ದಿನದಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನೆಲ್ಲ ಪಬ್ಲಿಷ್ ಮಾಡ್ತೀನಿ, ವಿದ್ಯಾ ಕೆ ವ್ಲಾಗ್ಸ್ ಅಂತ. ಅಲ್ಲಿನೂ ಹೋಗಿ ನೀವು ನೋಡ್ಬೋದು. ಇಲ್ಲ ಅಂತಂದ್ರೆ ಈ ಪ್ರಾಡಕ್ಟ್ ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಇವತ್ತು ಸ್ವಲ್ಪ ಹುಷಾರಿಲ್ದೆ ಇದ್ದ ಕಾರಣ ನಾನು ಈ ಡ್ರೆಸ್ ಗಳನ್ನೆಲ್ಲ ಹಾಕೊಂಡು ಮತ್ತೆ ಅಂದ್ರೆ ತೋರ್ಸಿಲ್ಲ, ಹಂಗೆ ಒಂದು ಕ್ಲಾತ್ ಮೇಲೆ ಇಟ್ಬಿಟ್ಟು ಹತ್ರದಿಂದ ವಿಡಿಯೋ ಮಾಡಿದ್ದೆ. ಇದು ಬಂದು ಕಾಟನ್ ಅನಾರ್ಕಲಿ ಕುರ್ತಾ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನ ಇದ್ ಬಂದು ರೇಯಾನ್ ಮೆಟೀರಿಯಲ್ ಕುರ್ತಾ ಸೆಟ್ ಆಗಿತ್ತು. ಸ್ವಲ್ಪ ಈ ಸಿಲ್ಕ್ ಮೆಟೀರಿಯಲ್ ಅಂತ ಅನ್ಕೊಂಡಿದೀನಿ. ಇದು ಕುರ್ತಾ ಸೆಟ್ ಆಗಿದ್ದು ಚೆನ್ನಾಗಿತ್ತು, ಕುರ್ತಾ ಸೆಟ್ ಕೂಡ. ರಾತ್ರಿ 11:20 ವಿಡಿಯೋ ಎಂಡ್ ಮಾಡೋಣ ಅಂತ ಬಂದ್ ಕುಂತೆ. ಒಂದು 2 ದಿನದ ಹಿಂದೆ ಈ ವ್ಲಾಗ್ ಅನ್ನ ಹಾಕ್ಬೇಕಿತ್ತು ಆಯ್ತಾ. ಜೀವನದಲ್ಲಿ ಬರೇ ಅನಿರೀಕ್ಷಿತ ತಿರುವುಗಳು, ಅದೇನೋ ಗೊತ್ತಿಲ್ಲ, ಎಲ್ಲ ಹುಡ್ಕೊಂಡ್ ಬರ್ತದೆ ನನ್ನನ್ನೇ. ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಆಯ್ತಾ. ಇವತ್ತು ಬೇಡ ಅಂತ ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ಲಿಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ ಕಾರಣ ವಿಡಿಯೋ ಕೂಡ ಪಬ್ಲಿಷ್ ಮಾಡೋದಕ್ಕಾಗ್ಲಿಲ್ಲ. ಎಲ್ಲ ಕೆಲಸ ಬಾಕಿ ಇತ್ತು. 1-2 ದಿನ ಹಾಸಿಗೆ ಹಿಡಿದ್ರೆ ನಾನು ಎಲ್ಲ ಕೆಲ್ಸನೂ ಹಂಗೆ ಇರ್ತದೆ. ಇವತ್ತಿನ ದಿನ ಎದ್ದು ಎಲ್ಲ ಕೆಲಸ ಮಾಡಿದ್ದಾಯ್ತು. ಚಿಕ್ಕ ವ್ಲಾಗ್ ಆದ್ರೂ ಸರಿ ಈ ವಿಡಿಯೋನ ಪಬ್ಲಿಷ್ ಮಾಡೋಣ ಅಂತ.
ಯಾವಾಗ್ಲೂ ಅನ್ಕೊಳ್ತೀನಿ ಪ್ರತಿದಿನ ವಿಡಿಯೋ ಹಾಕ್ಬೇಕು ಏನೇನೋ ಅಂದ್ರೆ ನನ್ನ ತಲೆನಲ್ಲೂ ಕೂಡ ಓಡ್ತಾ ಇರ್ತದೆ. ಆದ್ರೆ ಆವಾಗ್ಲೇ ಹೇಳ್ದಾಗ್ಲೇನೆ ಬರೀ ಅನ್ಎಕ್ಸ್ಪೆಕ್ಟೆಡ್ ತಿರುವುಗಳೇ ಜಾಸ್ತಿ. ಹಾಗಾಗಿ ಯಾವ್ದ್ರ ಬಗ್ಗೆನೂ ಗಮನ ಕೊಡೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.